ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಡಿಸೆಂಬರ್ ತಿಂಗಳದು ಗೃಹಲಕ್ಷ್ಮಿದು ದುಡ್ಡು ಬಂತಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅದೇ ಇವತ್ತಿನ ವಿಷಯ ತಿಳಿಸ್ಕೊಡ್ತೀನಿ. ಯಾವ ರೀತಿ DBT ಬಗ್ಗೆ ಹೇಳಿದ್ನಲ್ಲ ಅದೇ ಥರನೇ DBT ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ಟೋರ್ ಹೋಗಿ DBT ಕರ್ನಾಟಕ ಅಂತ ಹೊಡೀರಿ. ಆ್ಯಪ್ ಇರುತ್ತೆ, ನಮ್ದು ಆಲ್ರೆಡಿ ಇನ್ಸ್ಟಾಲ್ ಆಗೈತೆ. ಮೊನ್ನೆ ಹೇಳ್ಕೊಟ್ಟಿದ್ದೀನಿ ಇದೇ ಆ್ಯಪ್ ಹೆಂಗೆ ಡೌನ್ಲೋಡ್ ಮಾಡಿ ಚೆಕ್ ಮಾಡೋದಂತ. ಇವತ್ತು ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ. DBT ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಅದ್ರ ಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಈ ಥರ ಓಪನ್ ಆಗುತ್ತೆ. ರಿಜಿಸ್ಟರ್ ಆದಮೇಲೆ ಇಲ್ಲಿ ಹೆಸರು ಬೇರೆ ತೋರಿಸ್ತೈತೆ. ಹಳೆಯ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ರಿಜಿಸ್ಟರ್ ಮಾಡೋದು ಹೆಂಗೆ ಎಲ್ಲ ಅಂತಲೇ, ಅದನ್ನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಲಕ್ಷ್ಮಕ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಿನ್ ನಂಬರ್ ಯಾವ್ದು ಕೊಟ್ಟಿದ್ದೀರೋ ಅದನ್ನು ಹಾಕಿ ಲಾಗಿನ್ ಕೊಟ್ಟಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲಕ್ಷ್ಮಿ ಅಂತ ಹೆಸರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ತಿಂಗಳು 15ನೇ ತಾರೀಕು ದುಡ್ಡು ಬಿದ್ದಿದೆ. ಡಿಸೆಂಬರ್ 15ನೇ ತಾರೀಕು ದುಡ್ಡು ಬಿದ್ದಿದೆ ಅಂತ ತೋರಿಸ್ತಾ ಐತಿ. ಸಕ್ಸಸ್ ಆಗೈತೆ ಅಂತ ತೋರಿಸ್ತಾ ಐತಿ. ನೀವು ಇದೇ ಥರ ನೋಡ್ಬೋದು. ಮತ್ತೀಗ ಇದು ನಿಮ್ಮದು ಅಕ್ಕಿ ದುಡ್ಡು ಬಿದ್ದೈತಿಲ್ಲ ಅಂತ ಚೆಕ್ ಮಾಡೋದು. ಅನ್ನಭಾಗ್ಯ ಯೋಜನೆ ಅಂತ ಐತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ತಿಂಗಳು ದುಡ್ಡು ಬಿದ್ದೈತಿಲ್ಲ ಅಂತ ಚೆಕ್ ಮಾಡ್ಬೋದು. 13/12/2023 510 ರೂಪಾಯಿ ಬಿದ್ದೈತೆ ಅಂತ ತೋರಿಸ್ತೈತಿ. ಇದೇ ಥರ ನೀವು ವಿಡಿಯೋಗಳನ್ನ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಮತ್ತೀಗ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಉತ್ಸಾಹ. ಥ್ಯಾಂಕ್ ಯು ಆಲ್.